ಸೊ ಹೌ ಡು ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನಿದ್ದೀನಿ ನೋಡಿ ಅದಿತ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಶೋರೂಮು ಮೈಸೂರಲ್ಲಿ. ಮೈಸೂರಿಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ಇವತ್ತು ಆ್ಯಕ್ಚುಲಿ ಕಾಂಜರಿಂಗ್ ಮೂವಿ ನೆನ್ನೆ ರಿಲೀಸ್ ಆಗೈತೆ. ಇವತ್ತು ನಮ್ಮ ಡೆರಿಕ್ ಬ್ರೋ ಕರ್ಕೊಬಂದವ್ರು ನೋಡೋಕ್ಕೆ, ನೋಡಿ ಇಲ್ಲವ್ರೆ. ಸೊ ಆ ಮೂವಿ ನೋಡೋಕ್ಕೋಸ್ಕರ ಅಂತ ಬಂದಿದ್ದು. ಹಂಗೆ ನನ್ನ 5000 ಕಿಲೋಮೀಟರ್ ಏನು ಕಂಪ್ಲೀಟ್ ಆಗ್ತಾ ಇದೆ, 4800 ಆಗಿದೆ. ಸೊ ಹಂಗೆ ಸರ್ವಿಸ್ ಮಾಡಿಸ್ಬಿಡೋಣ, ಹೆಂಗೋ ಬಂದಿದ್ದೀವಲ್ಲ ಮೈಸೂರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಮೈಸೂರಿಗೆ ಬಂದಿದ್ದೀನಿ ಸರ್ವಿಸ್ ಮಾಡೋಕ್ಕೆ. ಬಟ್ ಅವ್ರು ಏನಂದರೆ ಶೂಟ್ ಮಾಡೋಕ್ಕೆ ಬಿಡ್ತಿಲ್ಲ ಒಳಗಡೆ. ಅವ್ರಿಗೆ ಪರ್ಮಿಷನ್ ಕೊಡಬೇಕಂತೆ ಅವ್ರು ಹೈಯರ್ ಅಥಾರಿಟಿ ಅವರು. ಸೊ ಶೂಟ್ ಮಾಡೋಕ್ಕೆ ಬಿಡ್ತಿಲ್ಲ, ನೋಡೋಣ ಏನಾಗುತ್ತಂತ. ನೋಡಿ ಅದಿತ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ವಾಶ್ಗೆ ಬಿಟ್ಟಿದ್ದೀನಿ ಇವಾಗ. ಸೆಕೆಂಡ್ ಸರ್ವಿಸಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಸೆಕೆಂಡ್ ಸರ್ವಿಸ್ ಕಾಸ್ಟು ತುಂಬ ಕಡಿಮೆ. ಆಯಿಲ್ ಚೇಂಜ್ ಎಲ್ಲ ಏನೂ ಇಲ್ಲ. ಸೊ ಆಯಿಲ್ ಚೇಂಜ್ ಆಗಲಿಲ್ಲ ಅಂದರೆ ಆಯಿಲ್ ಫಿಲ್ಟರ್ ಚೇಂಜ್ ಆಗೋಲ್ಲ, ಮತ್ತು ಏರ್ ಫಿಲ್ಟರ್ ಬರೀ ಕ್ಲೀನ್ ಅಷ್ಟೇ. ಸೊ ಕಾಸ್ಟು ತುಂಬ ಕಡಿಮೆ. ಅದಕ್ಕೋಸ್ಕರ ಪಾಲಿಶ್ ಒಂದು ಆ್ಯಡ್ ಆನ್ ಮಾಡಿಸಿದ್ದೀನಿ ನಾನು. ನೋಡೋಣ ಎಷ್ಟಾಗುತ್ತೆ ಬಿಲ್ಲು ಅಂತ. ಅಂಡರ್ 1000 ಆಗ್ಬೋದು ಅಂತ ನನ್ನ ಅಸಂಪ್ಷನ್ನು. ನೋಡೋಣ ಬನ್ನಿ. ಗೈಸ್, ಮ್ಯಾನೇಜರ್ ಜೊತೆ ಮಾತಾಡಿದ್ದೀವಿ, ಬಟ್ ಅವರು ಪರ್ಮಿಷನ್ ಕೊಡಲಿಲ್ಲ ಒಳಗಡೆ ವಿಡಿಯೋ ಮಾಡೋಕ್ಕೆ. ಬಟ್ ವಾಷಿಂಗ್ ಏನಿದೆ, ವಾಷಿಂಗ್ ಹೊರಗಡೆ ಮಾಡೋದು. ಸೊ ಫ್ರೀಯಾಗಿ ಮಾಡ್ಕೊಬೋದು. ನೋಡಿ ನಮ್ಮ ಗಾಡಿ ವಾಶಿಗೆ ಬಂದಿದೆ. ಸೊ ಇವತ್ತು ಹೆಂಗೋ ನಾವು ಕಾಂಜರಿಂಗ್ ನೋಡೋಕೆ ಹೋಗ್ಬೇಕಲ್ಲ, ಇವರು ಶೂಟ್ ಮಾಡೋಕ್ಕೂ ಬಿಡ್ತಿಲ್ಲ. ಬೇಗ ಹಾಕಾದ್ಮೇಲೆ ತೋರ್ಸಂಗೆ ಇಲ್ಲ, ಬೋರ್ಡೇ ಹಾಕ್ಬಿಟ್ಟವ್ರು ಅವ್ರಿಗೆ ಹೊರಗಡೆ, ನೋ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಒಂಥರ ಬ್ಲಾಗ್ ಥರ ಮಾಡ್ತೀನಿ. ಕಾಂಜರಿಂಗ್ಗೆ ನೆಕ್ಸಸ್ ಮಾಲಲ್ಲಿ ಬುಕ್ ಮಾಡಿರೋದು ಆ್ಯಕ್ಚುಲಿ PVR ಅಲ್ಲಿ. ಅಲ್ಲಿ ಹೋಗೋದು, ಮೂವಿ ಹೆಂಗಿತ್ತು ಎಲ್ಲ ಪ್ರತಿಯೊಂದು ಹೇಳ್ತೀನಿ. ಸೊ ಈ ವಿಡಿಯೋ ಒಂದು ಬ್ಲಾಗ್ ಟೈಪ್ ಇರುತ್ತೆ. ಕೊನೆವರೆಗೂ ನಿಮ್ಗೆ ಇಷ್ಟ ಆದರೆ ನೋಡಿ. ಏನಣ್ಣ ಅದು ಸ್ಪ್ರೇ ಮಾಡ್ತೀರಾ? ಸೋಪ ಇಲ್ಲ, ಗ್ರೀಸ್ ತೆಗಿಯಕ್ಕ. ಇದೇನು ಪ್ರೆಷರು ನಿಮ್ಮದು? ಪ್ರೆಷರ್ ವಾಷರು PSI ಗೊತ್ತಾ ಏನಾದರೂ? ಸರಿ ಇಲ್ವಾ? ಆದರೂ ಅಷ್ಟೊಂದು ಪ್ರೆಷರ್ ಬರುತ್ತಲ್ಲ. ವಾಶ್ ಮಾಡೋದೆಲ್ಲ ಸಾಫ್ಟ್ ವಾಟ್ರಲ್ಲೇ ಅಲ್ವಾ? ಸೊ ಗೈಸ್, ಲಿಟ್ರಲಿ ನಾವು 11 ಗಂಟೆಗಿರೋ ಕಾಂಜೂರಿಂಗ್ ಶೋಗೆ 11:46 ಹೋಗ್ತಾ ಇದ್ದೀವಿ. 11:45 ಗಂಟೆ ಲೇಟು. ಬನ್ನಿ ನೋಡೋಣ. ಇರೋದು 2.5 ಗಂಟೆ ಮೂವಿಲಿ. ಆಲ್ಮೋಸ್ಟು 3/4 ಗಂಟೆ ಮುಗ್ದೋಗೈತೆ ಆಗಲೇ. ಅದರಲ್ಲಿ 20 ನಿಮಿಷ ಆ್ಯಡು. ಸೊ ಮೇಯ್ನ್ ಸ್ಟೋರಿ, ಹಾರರ್ ಮೂವೀಸ್ ಎಲ್ಲ ಮೇಯ್ನ್ ಸ್ಟೋರಿ ಸ್ಟಾರ್ಟ್ ಆಗೋದೇ ಇಂಟರ್ವಲ್ ಆದಮೇಲಿಂದ. ನೋಡೋಣ ಎಷ್ಟು ಅರ್ಥ ಆಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಒಳಗವನೇ ಸ್ಟೋರಿ ಹೇಳೋಕ್ಕೆ ಅಂತ ಬಿಟ್ಟಿದ್ದೀವಿ ಅವನ್ನ. ಇದು ನಮ್ಮ ಹೆಲ್ಮೆಟ್ ಇಡೋ ಕೌಂಟರು. ಇದೊಂದೇ ಫ್ರೀ ಸರ್ವಿಸ್ ಕಂಡ್ರಪ್ಪ ಇಲ್ಲಿ. Of all that is seen and unseen, my faith is my armor. God's light. God, protect me. ಗೈಸ್, ಸರ್ವಿಸ್ ಎಲ್ಲ ಆಗಿದೆ ನೋಡಿ. ಮೈಸೂರಿಂದ ಮಂಡ್ಯಗೂ ಬಂದಾಯ್ತು ಆಗಲೇ. ಸರ್ವಿಸು ಬರೀ 350 ರುಪೀಸ್ ಏನೋ ಕಾಸ್ಟ್ ಆಗ್ತಿದ್ದು. ಸೊ ಪಾಲಿಶ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅವರು. ಪಾಲಿಶ್ ಮಾಡಿಸಿದ್ವಲ್ಲ, ಪಾಲಿಶ್ ಮಾಡಿಸಿದ ತಕ್ಷಣ ಮಳೆ ಬಂತು. ಪಾಲಿಶ್ ಆದ್ಮೇಲೆ ಮಳೆ ಬಂದಿರೋದ್ರಿಂದ ತುಂಬಾ ಗಲೀಜಾಗಿದೆ ಗಾಡಿ. ಬಟ್ ಏನಿಲ್ಲ, ಒಂದ್ಸತಿ ವಾಶ್ ಮಾಡಿದ್ರೆ ಮತ್ತೆ ಪಾಲಿಶ್ಗೆ ರೀಟೈನ್ ಆಗುತ್ತೆ ಅದಾಗದೆ. ಮತ್ತೆ ನಾನು ಕಾಂಜರಿಂಗ್ ಏನು ವ್ಲಾಗ್ ಮಾಡಿದೆ, ಕಾಂಜರಿಂಗ್ ಮೂವಿಗೆ ಹೋಗೋದನ್ನ, ಅದ್ರದ್ದು ಒಂದು Instagram ಅಲ್ಲಿ ವ್ಲಾಗ್ ಹಾಕಿದ್ದೀನಿ. ಸೊ ವ್ಲಾಗ್ ಆಲ್ರೆಡಿ 100K ಪ್ಲಸ್ ಏನೋ ವ್ಯೂಸ್ ಆಗಿದೆ. ನೀವು ನೋಡಿಲ್ಲ ಅಂದ್ರೆ ಇಲ್ಲೇ ಬರ್ತಾ ಇರುತ್ತೆ, ನೋಡಿ ಅದೊಂದ್ಸತಿ. ನಾನು Instagram ಅಲ್ಲಿ ತುಂಬಾ ಆಕ್ಟಿವ್ ಇದ್ದೀನಿ ಇವಾಗ. ಇಷ್ಟು ದಿನ Instagram ಅಲ್ಲಿ ವಿಡಿಯೋಸೇ ಆಗ್ತಾ ಇರ್ಲಿಲ್ಲ. ಇವಾಗ ಅಟ್ಲೀಸ್ಟ್ 16 ಮಾಡ್ತಾ ಇದ್ದೀನಿ. ಮೈಸೂರು ಸರ್ವಿಸ್ ಸೆಂಟ್ರಲ್ಲಿ ಏನಂದ್ರೆ ಅಲ್ಲಿ ವಿಡಿಯೋ ಮಾಡಂಗಿಲ್ಲ. ಅಲ್ಲೇ ಬೋರ್ಡ್ ಹಾಕ್ಬಿಟ್ಟವ್ರೆ, ಒಂದು ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ ಆರ್ ಪ್ರಾಹಿಬಿಟೆಡ್ ಅಂತ. ಸೊ ನಾವು ಅಷ್ಟು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ನಾವು ಕಾಂಜರಿಂಗ್ ಮೂವಿಗೆ ಹೋಗಿದ್ದು. ಮೂವಿ ಅಂತೂ ನನಗೆ ಹಾನೆಸ್ಟ್ಲಿ ನನ್ಗೆ ಇಷ್ಟ ಆಗ್ಲಿಲ್ಲ. ಬಟ್
ಎಲ್ಲರಿಗೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ, ನಿಮ್ಗೆ ಇಷ್ಟ ಆಗಿದ್ರು ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಮೂವಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸರ್ವಿಸ್ ಎಲ್ಲ ಆಗಿತ್ತು, ಬಟ್ ಪಾಲಿಶ್ ಒಂದು ಮಾಡ್ತಾ ಇದ್ರು. ಅವಾಗ ಪಾಲಿಶ್ ಒಂದು 2 ಕ್ಲಿಪ್ಸ್ ತಗೊಂಡಿದ್ದೀನಿ, ನೋಡ್ತಾ ಇದ್ದೀರಾ ನೀವು ಇವಾಗ. ಸೆಕೆಂಡ್ ಸರ್ವಿಸ್ ಏನಂದರೆ ಸೆಕೆಂಡ್ ಸರ್ವಿಸಲ್ಲಿ ಆಯಿಲ್ ಚೇಂಜ್ ಮಾಡಲ್ಲ. ಸೊ ಬರೀ ಮಾಡೋದೇನಂದರೆ ನಿಮಗೆ ಒಂದು ಚೈನ್ ಲೂಬು ಮತ್ತು ಇಂಜಿನ್ ಆಯಿಲ್ ಟಾಪಪ್ಪು. ಇಂಜಿನ್ ಆಯಿಲ್ ಕಡಿಮೆ ಆಗಿದ್ರೆ, ನಂದು ಸ್ವಲ್ಪ ಕಡಿಮೆ ಆಗಿತ್ತು, ಟಾಪಪ್ ಮಾಡಿದ್ದಾರೆ. ಬಟ್ ನೀವು ಟಾಪಪ್ ಮಾಡಿಸೋದು ಟೋಟಲಿ ವೇಸ್ಟ್ ಅದು. ಯಾಕೆಂದರೆ ಒಂದು ಸತಿ ಬ್ಲ್ಯಾಕ್ ಆದಮೇಲೆ ಇಂಜಿನ್ ಆಯಿಲು ಟಾಪಪ್ ಮಾಡಿದ್ರು ವೇಸ್ಟೇ. ಯಾಕೆಂದರೆ ಮೆಜಾರಿಟಿ ಆಯಿಲು ನಿಮ್ಗೆ ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ, ಅದು ವೇಸ್ಟ್ ಆಯಿಲೇ. ಸೊ ಟಾಪಪ್ ಮಾಡೋದ್ರಿಂದ ಟಾಪಪ್ ಮಾಡಿರೋ ಆಯಿಲು ವೇಸ್ಟ್ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ಟಾಪಪ್ ಎಲ್ಲ ಮಾಡಿಸ್ಬೇಡಿ, ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕು. ನಂದು ಬ್ಲ್ಯಾಕ್ ಆಗಿರೋದ್ರಿಂದ ಆದಷ್ಟು ಬೇಗ ನಾನು ಮೋಟೋಲ್ಗೆ ಸ್ವಿಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಆದಷ್ಟು ಬೇಗ ಅದ್ರದ್ದೊಂದು ಚೇಂಜ್ ಮಾಡಿದ್ರೆ ಅದೊಂದೊಂದು ವೀಡಿಯೋ ಮಾಡ್ತೀನಿ ನಾನು. 7100 ಮೋಟೋಲ್ದು ಇಂಜಿನ್ ಆಯಿಲು. ಬನ್ನಿ ಇವಾಗ ಬಿಲ್ ಎಷ್ಟಾಗಿದೆ ಅಂತ ನಿಮಗೆ ಒಂದು ಡೀಟೇಲ್ದು ಒಂದು ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ ನಾನು. ಸೊ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಇವಾಗ. ಫಸ್ಟ್ ಏನಂದರೆ ಚೈನ್ ಲೂಬ್ ಮತ್ತು ಕ್ಲೀನರ್ ಕಿಟ್ ಅಂತ ಹಾಕಿದ್ದಾರೆ, 128 ರುಪೀಸ್ದು. ಅದಾದಮೇಲೆ 10W50 API-SN ಇಂಜಿನ್ ಆಯಿಲ್ ಅಂತ ಏನಿದೆಯಲ್ಲ, ಅದು ಇಂಜಿನ್ ಆಯಿಲ್ ಟಾಪ್ ಅಪ್ ಮಾಡಿರೋದು ನನಗೆ, ಅದು 129 ರುಪೀಸ್ ಕಾಸ್ಟ್ ಆಗಿದೆ. ಸೊ ಸರ್ವಿಸ್ ಕಾಸ್ಟ್ ಬಂದು 257 ರುಪೀಸ್ ಅಷ್ಟೇ ನಮಗೆ. ಅದು ಪಾರ್ಟ್ ಸೆಕ್ಷನ್ದಾಯಿತು. ಇವಾಗ ಲೇಬರ್ ಸೆಕ್ಷನಲ್ಲಿ ನಮಗೆ ಕನ್ಸ್ಯೂಮಬಲ್ ಚಾರ್ಜಸ್ ಫಾರ್ ಸರ್ವಿಸ್ ಅಂತ ಹಾಕಿದ್ದಾರೆ. ಇದೇನಂದರೆ ಇವರು ಸರ್ವಿಸ್ ಮಾಡ್ಬೇಕಾದ್ರೆ ರಶ್ ಕ್ಲೀನರು ಮತ್ತು ಕೆಲವೊಂದು ಸ್ಪ್ರೇಗಳನ್ನ ಯೂಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಕನ್ಸ್ಯೂಮಬಲ್ ಚಾರ್ಜಸ್ನ ಹಾಕ್ತಾರೆ. 118 ರುಪೀಸ್ ಹಾಕಿದ್ದಾರೆ. ಇದೊಂದು ದೊಡ್ಡ ಬ್ಲೇಡ್ ಆ್ಯಕ್ಚುಲಿ, ಯಾಕೆಂದರೆ 118 ರುಪೀಸ್ ನಿಮ್ಗೆ ಹೊಸ ಒಂದು ಫುಲ್ ಬಾಟ್ಲು ರಶ್ ಕ್ಲೀನರ್ ಬರುತ್ತೆ. ಸೊ ಇದೊಂದು ದೊಡ್ಡ ಬ್ಲೇಡೇ ಆ್ಯಕ್ಚುಲಿ. ಎಲ್ಲ ಸರ್ವಿಸ್ ಸೆಂಟ್ರಲ್ಲೂ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ರಾಯಲ್ ಎನ್ಫೀಲ್ಡಲ್ಲಂತೂ ಮಾಡೇ ಮಾಡ್ತಾರೆ ಇದನ್ನ. ಆಮೇಲೆ ವೆಹಿಕಲ್ ಪಾಲಿಶಿಂಗ್ ನೋಡಿ 354 ರುಪೀಸ್ ಆಗಿದೆ. ವೆಹಿಕಲ್ ಪಾಲಿಶ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಗಾಡಿ ಹೊಸದಾಗೆ ಕಾಣ್ತಿತ್ತು ನನಗೆ ಪಾಲಿಶ್ ಆದಮೇಲೆ. ಸೊ ಇದೊಂದು ವರ್ತೆ ಪಾಲಿಶ್ ಮಾಡಿಸೋದು. ಆಮೇಲೆ 730 ರುಪೀಸ್ ಆಗಿದೆ ನನಗೆ ಟೋಟಲ್ಲು ಸರ್ವಿಸ್ ಕಾಸ್ಟು. ಸೊ ಏನಿಲ್ಲ, ಕೊಡ್ಬೋದು ಸೆಕೆಂಡ್ ಸರ್ವಿಸು. ಅಂದರೆ ಎವ್ರಿ 5000 ಕಿಲೋಮೀಟ್ರಲ್ಲಿ 10,000ಗೆ ಬಂದಾಗ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ. ಎವ್ರಿ 5000ಸಲ್ಲಿ ನಿಮಗೆ ಇಂಜಿನ್ ಆಯಿಲ್ ಚೇಂಜ್ ಆಗೋಲ್ಲ. ಸೊ ಅವಾಗೆಲ್ಲ ಪಾಲಿಶ್ ಮಾಡಿಸಿದ್ರೆ ಒಂದು ಒಳ್ಳೆ ಅಪ್ಗ್ರೇಡೇ ನಿಮಗೆ. ಸೊ ಇಷ್ಟಾಗಿತ್ತು ನಮ್ಮದು ಟೋಟಲ್ ಸರ್ವಿಸ್ ಕಾಸ್ಟು. ಇವಾಗ ಸರ್ವಿಸ್ ಹೆಂಗೆ ಮಾಡ್ತಾರೆ ಅಂತ ಬಂದರೆ, ನಾವು ಸರ್ವಿಸ್ ಅಂತೂ ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಏನಕ್ಕಂದರೆ ಫಸ್ಟು ಗಾಡಿ ವಾಶಿಗೆ ತೊಗೊಂಡೋದಾಗ ನಿಮಗೆ ಕೆಮಿಕಲ್ ಹಾಕ್ಬಿಟ್ಟು ಗ್ರೀಸ್ನೆಲ್ಲ ತೆಗಿತಾರೆ. ಅದು ನಾನು ಮಂಡ್ಯ ಶೋರೂಮಲ್ಲಿ ಮಾಡಿರೋದು ನೋಡಿರಲಿಲ್ಲ. ಮಂಡ್ಯ ಸರ್ವಿಸ್ದು ನೀವು ನೋಡಿಲ್ಲ ಅಂದರೆ ಇಲ್ಲೇ ಐ ಬಟನಲ್ಲಿ ಲಿಂಕ್ ಬರ್ತಾ ಇರುತ್ತೆ, ಅದನ್ನು ಕೂಡ ಒಂದು ಸತಿ ನೋಡಿ ಹೋಗಿ. ಸೊ ಕೆಮಿಕಲ್ ಕಾಂಪೌಂಡ್ ಹಾಕಿದ್ರು. ಆಮೇಲೆ ಪಾಲಿಶಿಂಗ್ ಎಲ್ಲ ಮಂಡ್ಯದಲ್ಲಿ ಇತ್ತೋ ಇಲ್ವೋ ಐ ಡೋಂಟ್ ನೋ. ಆಮೇಲೆ ಪಾಲಿಶ್ ಇದ್ರೂ ಕೂಡ ಇಲ್ಲಿ ಬಫಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಬಫ್ ಮಾಡಿಬಿಟ್ಟು ಪ್ರತಿಯೊಂದು ಪಾಲಿಶ್ ಮಾಡೋದು. ಇಂಜಿನ್ ಪಾಲಿಶ್ ಆಗಿರಲಿ, ಮತ್ತು ಟ್ಯಾಂಕ್ ಪಾಲಿಶ್ ಆಗಿರಲಿ, ಸೈಡ್ ಪ್ಯಾನಲ್ಸ್ ಆಗಿರಲಿ, ಪ್ರತಿಯೊಂದು ಪಾಲಿಶ್ ಮಾಡಿದರು, ನೀಟಾಗಿ ಪಾಲಿಶ್ ಮಾಡಿದರು. ಸೊ ಆಲ್ಮೋಸ್ಟ್ ಹೊಸದಂಗೆ ಕಾಣ್ತಿತ್ತು ನನ್ನ ಗಾಡಿ, ಹಳೇದು ಅಂತ ಅನಿಸ್ಲೇ ಇಲ್ಲ ನನಗೆ. ಬಟ್ ಮಳೆ ಬಂದು ಈ ಸ್ಥಿತಿಯಾಗಿದೆ ಗಾಡಿದು. ಏನು ಇವಾಗಲೂ ಏನು ಅಷ್ಟೊಂದು ಗಲೀಜಾಗಿಲ್ಲ, ಸ್ವಲ್ಪ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸಿದ್ರು ಇವಾಗ ಹೋಗ್ಬಿಡುತ್ತೆ ಎಲ್ಲ. ವೀಡಿಯೋ ಮಾಡೋಕ್ಕೊಂದು ಬಿಡಲಿಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್ ಬಿಟ್ಟರೆ ಸರ್ವಿಸ್ ಅಂತೂ ನನಗೆ ಇಷ್ಟ ಆಯಿತು. ಟೋಟಲಿ ವರ್ತ್ ಇಟ್ ಆ್ಯಕ್ಚುಲಿ. ಮೈಸೂರಿಗೆ ಹೋಗಿ ಸರ್ವಿಸ್ ಮಾಡಿಸಿದ್ದು ನಾನು. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನೀವೇನಾದ್ರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಇವಾಗಲೇ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಇದೇ ಥರ ವೀಡಿಯೋಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ.